ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ದೀಪಾವಳಿಯ ಅಮಾವಾಸ್ಯೆ ದಿನ ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿನ ಹಣಕಾಸಿನ ತೊಂದರೆಗಳನ್ನ ನಿವಾರಿಸಿಕೊಂಡು ಮನೆಯಲ್ಲಿ ಸಮೃದ್ಧಿಯನ್ನ ಕಾಣೋಕೆ ಸಹಾಯವಾಗುತ್ತದೆ. ಹಾಗಾದ್ರೆ ದೀಪಾವಳಿಯ ಅಮಾವಾಸ್ಯೆ ದಿನ ಯಾವ ರೀತಿ ನಾವು ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೆ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಮನೆಯಲ್ಲಿರುವಂತಹ ದೇವರ ಫೋಟೋಗಳನ್ನ ಕ್ಲೀನ್ ಆಗಿ ಒರೆಸ್ಕೊಂಡು ಶ್ರೀಗಂಧ ಕುಂಕುಮವನ್ನ ಲೇಪಿಸಿ ಹೂಗಳಿಂದ ಅಲಂಕಾರವನ್ನ ಮಾಡ್ತಾ ಇದ್ದೀನಿ. ನಾನೇನು ಹೆಚ್ಚಾಗಿ ಫೋಟೋಗಳನ್ನ ಇಟ್ಕೊಂಡಿಲ್ಲ, ನನ್ನ ಮನಸ್ತೃಪ್ತಿಗೋಸ್ಕರ ನಮ್ಮ ಮನೆ ದೇವರ ಫೋಟೋಗಳನ್ನ ಮಾತ್ರ ಇಟ್ಟಿದ್ದೀನಿ. ಇನ್ನು ಈ ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡೋಕೆ ಮೊದಲು ಒಂದು ಮರದ ಪೀಠವನ್ನ ತಗೊಳ್ಳಿ, ಅದರ ಮೇಲೆ ಒಂದು ಕೆಂಪು ಬಟ್ಟೆಯನ್ನ ಹಾಕಿ. ನಂತರ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಮೊದಲು ಕುಬೇರ ಯಂತ್ರವನ್ನ ರಚನೆ ಮಾಡಬೇಕು. ಮೊದಲು ಕುಬೇರ ಯಂತ್ರವನ್ನ ಯಾವ ರೀತಿ ರಚನೆ ಮಾಡಬೇಕು ಅಂತ ನೋಡೋಣ ಬನ್ನಿ. ಅಕ್ಕಿ ಹಿಟ್ಟಿನಿಂದ ಅಡ್ಡ 4 ಗೆರೆಗಳನ್ನ ಹಾಕಬೇಕು, ಹಾಗೆ ಉದ್ದ 4 ಗೆರೆಗಳನ್ನ ಹಾಕಬೇಕು. ಈ ರೀತಿ 4 ಗೆರೆಗಳನ್ನ ಹಾಕಿದಾಗ ನಮಗೆ 9 ಚೌಕಗಳು ಸಿಗುತ್ತೆ, ಅಂದ್ರೆ 9 ಬಾಕ್ಸಸ್ ಸಿಗುತ್ತೆ. ಹಾಗೆ ಒಂದೊಂದು ಚೌಕದಲ್ಲೂ ಪ್ರತ್ಯೇಕವಾದ ಸಂಖ್ಯೆಗಳನ್ನ ನಾವಿಲ್ಲಿ ಬರೆಯಬೇಕಾಗುತ್ತದೆ. ಕುಬೇರ ಯಂತ್ರ ಯಾವ ರೀತಿ ರಚನೆಯಾಗಿದೆಯೋ ಅದೇ ರೀತಿ ಸಂಖ್ಯೆಗಳನ್ನ ನಾವಿಲ್ಲಿ ಬರೆಯಬೇಕು. ಈ ತರಹ ಯಂತ್ರವನ್ನ ರಚನೆ ಮಾಡಕ್ಕಾಗಲ್ಲ ಅನ್ನೋರು ಕುಬೇರ ಯಂತ್ರ ಅಂತಾನೆ ಸಿಗುತ್ತೆ, ನೀವು ಅದನ್ನು ಕೂಡ ತಂದಿಟ್ಟು ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ಬೋದು. ಆದ್ರೆ ಅದಕ್ಕೆ ಕೆಲವೊಂದು ನೀತಿ ನಿಯಮಗಳನ್ನ ಪಾಲನೆ ಮಾಡಿ ಪೂಜೆ ಮಾಡ್ಬೇಕಾಗತ್ತೆ. ಆ ತರ ಮಾಡಕ್ಕಾಗಲ್ಲ ಅನ್ನೋರು ಕಡೆ ಪಕ್ಷ ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡ್ಕೋಬಹುದು. ಕುಬೇರ ಯಂತ್ರದ ಮೊದಲ ಬಾಕ್ಸ್ನಲ್ಲಿ ಸಂಖ್ಯೆ 27 ಬರೀಬೇಕು, ಎರಡನೇ ಬಾಕ್ಸ್ನಲ್ಲಿ 20, ಮೂರನೇ ಬಾಕ್ಸ್ನಲ್ಲಿ 25, ನಾಲ್ಕನೇ ಬಾಕ್ಸ್ನಲ್ಲಿ 22, ಐದನೇ ಬಾಕ್ಸ್ನಲ್ಲಿ 24, ಆರನೇ ಬಾಕ್ಸ್ನಲ್ಲಿ 26, ಏಳನೇ ಬಾಕ್ಸ್ನಲ್ಲಿ 23, ಎಂಟನೇ ಬಾಕ್ಸ್ನಲ್ಲಿ 28 ಹಾಗೂ ಕೊನೆಯ 9ನೇ ಬಾಕ್ಸ್ನಲ್ಲಿ 21 ಸಂಖ್ಯೆಯನ್ನು ರಚನೆ ಮಾಡಬೇಕು. ಈ ರೀತಿ ಸಂಖ್ಯೆಗಳನ್ನು ಬರೆದ ನಂತರ ಪ್ರತಿಯೊಂದು ಬಾಕ್ಸ್ ನಲ್ಲೂ 5 ರೂಪಾಯಿ ಕಾಯಿನ್ ಅನ್ನ ಇಡ್ತಾ ಇದ್ದೀನಿ. ನಿಮ್ಮ ಹತ್ರ ಲಕ್ಷ್ಮಿ ಕಾಯಿನ್ಸ್ ಇದ್ರೆ ನೀವು ಅದನ್ನು ಕೂಡ ಇಡಬಹುದು. ನಾನಿಲ್ಲಿ 5 ರೂಪಾಯಿ ತಾಮ್ರದ ಕಾಯಿನ್ ಅನ್ನ ಇಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಕುಬೇರ ಯಂತ್ರವನ್ನ ಬರೀ ನೆಲದ ಮೇಲೆ ಅಥವಾ ಓಡಾಡುವಂತಹ ಸ್ಥಳದಲ್ಲಿ ಬರೆಯಬಾರದು. ಪ್ರತ್ಯೇಕವಾಗಿ ಮರದ ಪೀಠವನ್ನು ಇಟ್ಟು ಅದರ ಮೇಲೆ ಕೆಂಪು ಬಟ್ಟೆಯನ್ನೇ ಹಾಕಿ ಈ ಒಂದು ಯಂತ್ರವನ್ನ ರಚನೆ ಮಾಡಬೇಕು. ಈಗ ಎಲ್ಲಾ ಚೌಕಗಳಲ್ಲೂ ನಾಣ್ಯಗಳನ್ನ ಇಟ್ಟಾಯ್ತು. ಈಗ ಈ ನಾಣ್ಯಗಳಿಗೆಲ್ಲನೂ ಅರಿಶಿನ ಕುಂಕುಮವನ್ನ ಲೇಪಿಸೋಣ. ಸಾಮಾನ್ಯವಾಗಿ ದೀಪಾವಳಿಯ ಅಮಾವಾಸ್ಯೆ ದಿನ ಈ ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ. ಹಾಗೆ ಇದು ತುಂಬಾ ಮಂಗಳಕರ ಅಂತ ಕೂಡ ಹೇಳ್ತಾರೆ. ಇನ್ನು ಕೆಲವೊಬ್ಬರಿಗೆ ಆ ಒಂದು ಸಂದರ್ಭದಲ್ಲಿ ಮಾಡಕ್ಕಾಗಲ್ಲ, ಪರ್ಸನಲ್ ಇಶ್ಯೂಸ್ ಇರುತ್ತೆ ಅಥವಾ ಏನಾದ್ರೂ ಮನೆಯಲ್ಲಿ ಸೂತ್ಕಗಳಿರುತ್ತೆ. ಈ ರೀತಿ ಸಮಸ್ಯೆಗಳಿಂದ ದೀಪಾವಳಿಯ ಅಮಾವಾಸ್ಯೆ ದಿನ ಈ ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡಕ್ ಆಗದೆ ಇರುವಂತಹವರು ದೀಪಾವಳಿಯ ಹಿಂದಿನ ಶುಕ್ರವಾರ ಅಥವಾ ಮುಂದಿನ ಶುಕ್ರವಾರ ಈ ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡ್ಕೋಬಹುದು. ಎಲ್ಲಾ ನಾಣ್ಯಗಳಿಗೂ ಅರಿಶಿನ ಕುಂಕುಮವನ್ನು ಹಚ್ಚಿದ ನಂತರ ಈಗ ಪ್ರತಿಯೊಂದು ನಾಣ್ಯಕ್ಕೂ ಹೂಗಳಿಂದ ಅಲಂಕಾರವನ್ನ ಮಾಡಬೇಕು. ಈಗ ಕುಬೇರ ಯಂತ್ರ ಸಂಪೂರ್ಣವಾಗಿ ಸಿದ್ಧವಾಯಿತು. ನಂತರ ಈ ಯಂತ್ರದ ಮುಂದೆ 2 ದೀಪಗಳನ್ನ ಹಚ್ತಾ ಇದ್ದೀನಿ. ನಾನಿಲ್ಲಿ ಮಣ್ಣಿನ ದೀಪವನ್ನ ಬಳಸ್ತಾ ಇದ್ದೀನಿ. ನಿಮ್ಮ ಬಳಿ ತಾಮ್ರ, ಹಿತ್ತಾಳೆ ಅಥವಾ ಬೆಳ್ಳಿ ದೀಪಗಳಿದ್ರೆ ಅದನ್ನು ಕೂಡ ನೀವಿಲ್ಲಿ ಬಳಸಬಹುದು. 2 ದೀಪಗಳಿಗೂ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ 2 ದೀಪದೊಳಗೂ 2 ಬತ್ತಿಗಳನ್ನ ಹಾಕಿ ಎಣ್ಣೆ ಹಾಕಿ ಸಿದ್ಧ ಮಾಡಿದ್ದಾಯ್ತು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಕುಬೇರ ಯಂತ್ರವನ್ನ ಯಾವ ರೀತಿ ರಚನೆ ಮಾಡಬೇಕು, ಹಾಗೆ ಕುಬೇರ ಪೂಜೆಗೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈಗ ಲಕ್ಷ್ಮಿಯನ್ನ ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನೋಡೋಣ ಬನ್ನಿ. ಕುಬೇರನ ಬಲಭಾಗದಲ್ಲಿ ಮಹಾಲಕ್ಷ್ಮಿ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು. ಹಾಗೆ ಲಕ್ಷ್ಮೀ ದೇವಿಯನ್ನ ಪ್ರತಿಷ್ಠಾಪನೆ ಮಾಡುವಂತಹ ಸ್ಥಳದಲ್ಲಿ ಒಂದು ಪುಟ್ಟ ರಂಗೋಲಿಯನ್ನ ಹಾಕೋತಾ ಇದ್ದೀನಿ. ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಯಾವ ರಂಗೋಲಿಯನ್ನಾದರೂ ನೀವು ಅಕ್ಕಿ ಹಿಟ್ಟಿನಿಂದ ಹಾಕೋಬಹುದು. ಲಕ್ಷ್ಮೀ ಕುಬೇರ ಪೂಜೆಯಲ್ಲಿ ಲಕ್ಷ್ಮಿಯ ವಿಗ್ರಹವನ್ನು ಇಟ್ಟು ಕೂಡ ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡ್ಕೋಬಹುದು, ಅಥವಾ ಕಳಸವನ್ನು ಇಟ್ಟು ಕೂಡ ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡ್ಕೋಬಹುದು. ಇವತ್ತಿನ ವಿಡಿಯೋದಲ್ಲಿ ವಿಗ್ರಹವನ್ನು ಇಟ್ಟು ಹೇಗೆ ನಾವು ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಕಳಸವನ್ನು ಇಟ್ಟು ಹೇಗೆ ನಾವು ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡ್ಕೋಬಹುದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಮೊದಲು ನಾನಿಲ್ಲಿ ಒಂದು ಅಷ್ಟದಳದ ರಂಗೋಲಿನ ಹಾಕೊಂಡು ಅದರ ಮೇಲೆ ತಟ್ಟೆ ಇಟ್ಟು ಅದರೊಳಗೆ ಒಂದು ವೀಳ್ಯದೆಲೆನ ಇಟ್ಟು ಅದರ ಮೇಲೆ ನಾನು ಲಕ್ಷ್ಮೀ ವಿಗ್ರಹವನ್ನ ಇಡ್ತಾ ಇದ್ದೀನಿ. ಈಗ ಲಕ್ಷ್ಮಿಯ ಮುಂದೆ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳನ್ನ ಇಡಬೇಕು. ನಾನಿಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ಕವಡೆಗಳನ್ನ ಇಡ್ತಾ ಇದ್ದೀನಿ. ನಿಮ್ಮ ಹತ್ರ ಕವಡೆಗಳಿಲ್ಲ ಅಂದ್ರೆ ಗುಲಗಂಜಿನ ಇಡ್ಬೋದು, ಅಥವಾ ಕಮಲದ ಬೀಜಗಳನ್ನ ಇಡ್ಬೋದು, ಅಥವಾ ಗುಂಡಡಕೆ ಅಂತ ಬರುತ್ತೆ ಅದನ್ನು ಕೂಡ ಇಡ್ಬೋದು, ಅಥವಾ ಇದ್ಯಾವುದು ಇಲ್ಲ ಅನ್ನೋರು ಅರಿಶಿಣದ ಕೊಂಬುಗಳನ್ನು ಕೂಡ ಲಕ್ಷ್ಮಿಯ ಮುಂದೆ ಇಡ್ಬೋದು. ನಂತರ ಲಕ್ಷ್ಮೀ ದೇವಿಗೆ ನಿಮ್ಮ ಶಕ್ತಿ ಅನುಸಾರ ಹೂಗಳಿಂದ ಅಲಂಕಾರ ಮಾಡಿ. ಈಗ ಮುಖ್ಯ ಭಾಗಕ್ಕೆ ಬರೋಣ.
ಲಕ್ಷ್ಮೀ ಕುಬೇರ ಪೂಜೆಯಲ್ಲಿ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಮಾಡೋದು ತುಂಬಾನೇ ಮುಖ್ಯ. ಲಕ್ಷ್ಮಿಯ ಅಷ್ಟೋತ್ತರಗಳನ್ನ ಹೇಳ್ತಾ ಲಕ್ಷ್ಮೀ ದೇವಿಗೆ ಕುಂಕುಮದಿಂದ ಅರ್ಚನೆಯನ್ನ ಮಾಡಬೇಕು. ಓಂ ಪ್ರಕೃತ್ಯೈ ನಮಃ, ಓಂ ವಿಕೃತ್ಯೈ ನಮಃ, ಓಂ ವಿದ್ಯಾಯೈ ನಮಃ, ಓಂ ಸರ್ವಭೂತಹಿತಪ್ರದಾಯೈ ನಮಃ, ಓಂ ಶ್ರದ್ಧಾಯೈ ನಮಃ. ಈ ರೀತಿ ಲಕ್ಷ್ಮಿಯ ಅಷ್ಟೋತ್ತರಗಳನ್ನು ಹೇಳ್ತಾ ಲಕ್ಷ್ಮೀ ದೇವಿಗೆ ಕುಂಕುಮದಿಂದ ಅರ್ಚನೆಯನ್ನ ಮಾಡಿದಾಗ ಅವಳ ಸಂಪೂರ್ಣ ಅನುಗ್ರಹ ನಮಗೆ ಸಿಗುತ್ತದೆ. ಈ ರೀತಿ ಅಷ್ಟೋತ್ತರಗಳನ್ನು ನಮಗೆ ಓದೋಕ್ ಬರಲ್ಲ ಅಥವಾ ಹೇಳೋಕ್ ಬರಲ್ಲ ಅಂತನೋರು ನೀವು ಅರ್ಚನೆಯನ್ನ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ನಲ್ಲಿ ಪ್ಲೇ ಮಾಡಿಕೊಂಡು ಕೇಳಿಸ್ಕೋಬಹುದು. ಈ ರೀತಿ ನೀವು ತಾಯಿಗೆ ಕುಂಕುಮದಿಂದ ಅರ್ಚನೆಯನ್ನ ಮಾಡಿದ ನಂತರ ದೀಪಗಳನ್ನು ಬೆಳಗಿಸಬೇಕು. ನಾನಿಲ್ಲಿ 2 ಬೆಳ್ಳಿ ದೀಪಸ್ತಂಭಗಳನ್ನು ಬಳಸ್ತಾ ಇದ್ದೀನಿ. ನಿಮ್ಮ ಬಳಿ ಬೆಳ್ಳಿ ದೀಪಸ್ತಂಭಗಳು ಇಲ್ಲ ಅಂದರೆ ನೀವು ಸಾಮಾನ್ಯ ದೀಪಗಳನ್ನು ಅಂದರೆ ಹಿತ್ತಾಳೆ ದೀಪಗಳನ್ನಾದರೂ ಬಳಸಬಹುದು ಅಥವಾ ಮಣ್ಣಿನ ದೀಪಗಳನ್ನಾದರೂ ನೀವು ಇಲ್ಲಿ ಬಳಸಬಹುದು. ಈಗ 2 ದೀಪದೊಳಗೂ 2 ಬತ್ತಿಗಳನ್ನು ಹಾಕ್ತಾ ಇದ್ದೀನಿ. ಅಂದರೆ ಒಂದು ದೀಪದೊಳಗೆ 2 ಬತ್ತಿಗಳನ್ನು ಹಾಕಬೇಕು. ಯಾವುದೇ ಕಾರಣಕ್ಕೂ ಒಂದು ದೀಪದೊಳಗೆ ಒಂಟಿ ಬತ್ತಿಯನ್ನು ಹಾಕಬಾರ್ದು. ಈ ರೀತಿ ಒಂಟಿ ಬತ್ತಿಯನ್ನು ಹಾಕಿ ಹಚ್ಚಿದ ದೀಪದಿಂದ ನಮ್ಮ ಮನೆಗೆ ನಾವೇ ದರಿದ್ರತನವನ್ನು ಬರಮಾಡ್ಕೊಂಡಂಗಾಗತ್ತೆ. ಇಲ್ಲಿ ನಾನು ಕುಬೇರ ಯಂತ್ರದ ಮುಂದೆ 2 ದೀಪಗಳನ್ನು ಇಟ್ಟಿದ್ದೀನಿ. ಹಾಗೆ ಲಕ್ಷ್ಮಿಯ ಮುಂದೆ ಕೂಡ 2 ದೀಪಗಳನ್ನು ಇಟ್ಟಿದ್ದೀನಿ. ಆದರೆ ಇಲ್ಲಿ ಲಕ್ಷ್ಮಿಗೆ ಹಾಕುವಾಗ ದೀಪದೊಳಗೆ ಯಾವುದೇ ಕಾರಣಕ್ಕೂ ನಾವು ಎಣ್ಣೆಯನ್ನು ಬಳಸೋ ಹಾಗಿಲ್ಲ. ಶುದ್ಧ ಹಸುವಿನ ತುಪ್ಪವನ್ನೇ ಬಳಸಬೇಕಾಗುತ್ತೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಸುವನ್ನ ಲಕ್ಷ್ಮೀ ದೇವಿಯ ಸ್ವರೂಪ ಅಂತಾನೆ ಹೇಳ್ತಾರೆ. ಹಾಗಾಗಿ ನಾವು ಲಕ್ಷ್ಮೀ ದೇವಿಗೆ ಹಸುವಿನ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಆದಷ್ಟು ಬೇಗ ಅವಳ ಕೃಪೆಗೆ ನಾವು ಪಾತ್ರರಾಗ್ತೀವಿ. ಇನ್ನು ಅನುಕೂಲ ಇರುವಂತಹವರು ಕುಬೇರ ಯಂತ್ರದ ಮುಂದೆ ಕೂಡ ತುಪ್ಪದ ದೀಪವನ್ನೇ ಹಚ್ಚಬಹುದು. ಇದರ ಜೊತೆ ನಾನಿಲ್ಲಿ ಕಾಮಾಕ್ಷಿ ದೀಪವನ್ನು ಕೂಡ ಇಡ್ತಾ ಇದ್ದೀನಿ. ಲಕ್ಷ್ಮೀ ಕುಬೇರ ಪೂಜೆಯಲ್ಲಿ ಕಾಮಾಕ್ಷಿ ದೀಪ ಇಡಲೇಬೇಕು ಅಂತ ಯಾವುದೇ ನಿಯಮ ಇಲ್ಲ. ನಿಮ್ಮ ಮನೆಯಲ್ಲಿ ಇದ್ರೆ ನೀವು ಇಡ್ಬೋದು, ಇಲ್ಲಾಂದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ಕಾಮಾಕ್ಷಿ ದೀಪ ಲಕ್ಷ್ಮೀ ದೇವಿಯ ಸ್ವರೂಪ ಆಗಿರೋದ್ರಿಂದ ನಾನು ಅದನ್ನ ಇಡ್ತಾ ಇದ್ದೀನಿ. ಕಾಮಾಕ್ಷಿ ದೀಪಕ್ಕೂ ಸಹ ಅರ್ಶಿನ ಕುಂಕುಮವನ್ನ ಹಚ್ಚಿ ತುಪ್ಪ ಬತ್ತಿಯನ್ನ ಹಾಕಿ ಹೂಗಳಿಂದ ಅಲಂಕಾರವನ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಎಲ್ಲಾ ದೀಪಗಳಿಗೂ ಹೂಗಳಿಂದ ಅಲಂಕಾರವನ್ನ ಮಾಡ್ಕೋತಾ ಇದ್ದೀನಿ. ಈಗ ಲಕ್ಷ್ಮೀ ಕುಬೇರ ಪೂಜೆಗೆ ಎಲ್ಲ ಸಿದ್ಧತೆಗಳು ಆಗಿದೆ. ದೀಪಾವಳಿ ಅಮಾವಾಸ್ಯೆ ದಿನ ಲಕ್ಷ್ಮೀ ಕುಬೇರ ಪೂಜೆಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಎಲ್ಲ ದೀಪಗಳನ್ನು ಹಚ್ಚುವ ಮೂಲಕ ಪೂಜೆಯನ್ನ ಶುರು ಮಾಡೋಣ. ಒಂದು ವಿಶಿಷ್ಟ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ದೀಪಗಳನ್ನು ಹಚ್ಚುವಾಗ ಯಾವುದೇ ಕಾರಣಕ್ಕೂ ಬೆಂಕಿ ಕಡ್ಡಿಗಳನ್ನು ಅಥವಾ ಒಂದು ದೀಪದಿಂದ ಮತ್ತೊಂದು ದೀಪವನ್ನ ಹಚ್ಚುವಂತ ಕೆಲಸವನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ದೀಪಗಳನ್ನು ಬೆಳಗಿಸುವುದಕ್ಕೆ ಒಣಗಿದ ತುಳಸಿ ಕಡ್ಡಿ ಅಥವಾ ಗಂಧದ ಕಡ್ಡಿ ಅಥವಾ ಮತ್ತೊಂದು ತುಪ್ಪದ ಬತ್ತಿಯಿಂದ ದೀಪವನ್ನ ಬೆಳಗಿಸಬೇಕು. ನಾನಿಲ್ಲಿ ಒಂದು ತುಪ್ಪದ ಬತ್ತಿಯಿಂದ ಎಲ್ಲಾ ದೀಪಗಳನ್ನ ಬೆಳಗಿಸ್ತಾ ಇದ್ದೀನಿ. ಮೊದಲು ಕುಬೇರ ಯಂತ್ರದ ಮುಂದೆ ಇರುವ ದೀಪವನ್ನ ಹಚ್ಚಿ, ನಂತರ ಲಕ್ಷ್ಮಿ ಮುಂದಿಟ್ಟಿರುವ 2 ದೀಪಗಳನ್ನ ಹಚ್ಚಿ, ಕೊನೆಯದಾಗಿ ಕಾಮಾಕ್ಷಿ ದೀಪವನ್ನ ಬೆಳಗಿಸ್ತಾ ಇದ್ದೀನಿ. ಎಲ್ಲ ದೀಪಗಳನ್ನು ಬೆಳಗಿಸಿದ ನಂತರ ದೇವರಿಗೆ ನಾವು ನೈವೇದ್ಯವನ್ನ ಅರ್ಪಿಸಬೇಕು. ನಿಮ್ಮ ಶಕ್ತಿ ಅನುಸಾರ ಯಾವ ನೈವೇದ್ಯವನ್ನು ಬೇಕಾದರೂ ನೀವು ಅರ್ಪಿಸಬಹುದು. ಹಣ್ಣುಗಳನ್ನಾದರೂ ನೈವೇದ್ಯ ಮಾಡಬಹುದು ಅಥವಾ ಆಹಾರಗಳನ್ನಾದರೂ ನೈವೇದ್ಯ ಮಾಡಬಹುದು. ನಾನಿಲ್ಲಿ ಎಲೆ, ಅಡಿಕೆ, ದಕ್ಷಿಣೆ ಸಮೇತ 3 ತರಹದ ಹಣ್ಣುಗಳನ್ನು ನೈವೇದ್ಯ ಮಾಡಿ ಪುಳಿಯೋಗರೆಯನ್ನು ಸಹ ನೈವೇದ್ಯವಾಗಿ ಅರ್ಪಿಸಿದ್ದೇನೆ. ನೈವೇದ್ಯವನ್ನು ಅರ್ಪಿಸಿದ ನಂತರ ಗಂಧದ ಕಡ್ಡಿಯಿಂದ ದೇವರಿಗೆ ಪೂಜೆಯನ್ನ ಮಾಡಿ, ಹಾಗೆ ಕೊನೆಯಲ್ಲಿ ತುಪ್ಪದ ಬತ್ತಿಯಿಂದ ಕೂಡ ಆರತಿಯನ್ನ ಮಾಡಬೇಕು. ಇನ್ನು ಪೂಜೆ ಎಲ್ಲ ಮುಗಿದ ನಂತರ ಕೊನೆಯಲ್ಲಿ ತಪ್ಪದೆ 108 ಬಾರಿ ಕುಬೇರ ಮಂತ್ರವನ್ನ ಪಠಿಸಲೇಬೇಕು. ಆಗ ಮಾತ್ರ ನಮ್ಮ ಪೂಜೆಗೆ ಪೂರ್ಣ ಫಲ ಲಭಿಸುತ್ತದೆ. ಲಕ್ಷ್ಮೀ ದೇವಿಯನ್ನ ಸಂಪತ್ತಿನ ದೇವತೆ ಅಂತಾನೆ ಹೇಳ್ತಾರೆ. ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಮಾಡುವಾಗ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ತೀವಿ ಅಥವಾ ಲಕ್ಷ್ಮೀ ಶತನಾಮಾವಳಿಯನ್ನ ಹೇಳ್ತೀವಿ ಅಥವಾ ಲಲಿತ ಸಹಸ್ರನಾಮವನ್ನ ಹೇಳ್ತಾ ಆಕೆಯ ಅನುಗ್ರಹವನ್ನ ಪಡೆದಿರ್ತೀವಿ. ಹಾಗೆ ಕುಬೇರ ದೇವರು ಸಂಪತ್ತಿನ ರಾಜನಾಗಿ ಭೂಮಿಯ ಸಂಪತ್ತು ಮತ್ತು ಸಮೃದ್ಧಿಯನ್ನ ಕಾಯುವ ಕೆಲಸವನ್ನ ಮಾಡ್ತಿರ್ತಾರೆ. ಸೊ ಹಾಗಾಗಿ ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ನಮಗೆ ಕುಬೇರ ದೇವರ ಅನುಗ್ರಹವು ಕೂಡ ತುಂಬಾನೇ ಮುಖ್ಯ. ಕುಬೇರ ದೇವರ ಅನುಗ್ರಹವನ್ನ ಪಡೆಯೋಕೆ ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡುವ ಸಂದರ್ಭದಲ್ಲಿ ಅಥವಾ ಪೂಜೆ ಮುಗಿದ ನಂತರ 108 ಬಾರಿ ಕುಬೇರ ಮಂತ್ರವನ್ನ ಪಠನೆ ಮಾಡಲೇಬೇಕು. ಓಂ ಕುಬೇರಾಯ ನಮಃ ಅಂತ 108 ಬಾರಿ ಪಠನೆ ಮಾಡಿ ದೀಪಾವಳಿಯ ಅಮಾವಾಸ್ಯೆ ದಿನ ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿನ ಹಣಕಾಸಿನ ತೊಂದರೆಗಳೆಲ್ಲವೂ ದೂರವಾಗಿ ನಮ್ಮ ಮನೆಯಲ್ಲಿ ಸಮೃದ್ಧಿಯನ್ನ ಕಾಣಬಹುದು. ಹಾಗೆ 2025ರ ದೀಪಾವಳಿಯ ಅಮಾವಾಸ್ಯೆಯು ಅಕ್ಟೋಬರ್ 20 ಮಧ್ಯಾಹ್ನ 3:44ಕ್ಕೆ ಶುರುವಾಗಿ ಅಕ್ಟೋಬರ್ 21 ಸಂಜೆ 5:54ಕ್ಕೆ ಕೊನೆಯಾಗುತ್ತೆ.
ಸೊ ಹಾಗಾಗಿ ಈ ಒಂದು ಲಕ್ಷ್ಮೀ ಕುಬೇರ ಪೂಜೆಯನ್ನು ನೀವು ಅಕ್ಟೋಬರ್ 20 ಮಧ್ಯಾಹ್ನ 3:40 ಮೇಲೂ ಕೂಡ ಮಾಡ್ಕೋಬಹುದು, ಅಥವಾ ಅಕ್ಟೋಬರ್ 21ಕ್ಕೂ ಕೂಡ ಮಾಡ್ಕೋಬಹುದು. ಆದಷ್ಟು ಸಂಜೆ ಗೋಧೂಳಿ ಸಮಯದಲ್ಲಿ ಈ ಒಂದು ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡೋಕೆ ಪ್ರಯತ್ನ ಪಡಿ. ನಮ್ಮ ಮನೆಯಲ್ಲಿ ಹಿರಿಯರು ಇದನ್ನ ನಡೆಸ್ಕೊಂಡು ಬಂದಿಲ್ಲ, ನಾವು ಇದನ್ನ ಮಾಡ್ಬೋದೋ ಇಲ್ವೋ ಅನ್ನೋ ಭಯ ಬೇಡ. ಎಲ್ಲರೂ ಆ ತಾಯಿ ಮಕ್ಕಳೇ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡ್ಕೋಬಹುದು. ಹಾಗೆ ಈ ವರ್ಷ ಮಾಡಿ ಮುಂದಿನ ವರ್ಷ ಮಾಡೋಕ್ಕಾಗಲಿಲ್ಲ ಅಂದ್ರೆ ಯಾವುದಾದ್ರೂ ತೊಂದರೆ ಆಗುತ್ತೇನೋ ಅನ್ನೋ ಭಯ ಕೂಡ ಬೇಡ. ಯಾವಾಗ ಬೇಕಾದ್ರೂ ಈ ಒಂದು ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡ್ಬೋದು, ಅಥವಾ ಯಾವಾಗ ಬೇಕಾದ್ರೂ ಇದನ್ನು ನೀವು ಮುಕ್ತಾಯ ಮಾಡ್ಕೋಬಹುದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ದೀಪಾವಳಿಯ ಅಮಾವಾಸ್ಯೆ ದಿನ ನಮ್ಮ ಮನೆಯಲ್ಲಿನ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋಕೆ ಹಾಗೂ ನಮ್ಮ ಮನೆಯಲ್ಲಿನ ಸಂಪತ್ತನ್ನು ಅಭಿವೃದ್ಧಿ ಮಾಡೋಕೆ ಯಾವ ರೀತಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಸರಳವಾಗಿ ಸುಲಭ ವಿಧಾನದಲ್ಲೇ ಮಾಡ್ಕೋಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಕಳಸ ಸ್ಥಾಪನೆ ಮಾಡಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡ್ಕೋಬಹುದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿ ಮತ್ತೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅನ್ನೋ ಥರ ಇದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.